ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ ಲಿಂಕ್ಸ್ ಇನ್ನು ನಿಧಾನಕ್ಕೆ ಒಳಗೆ ಬರ್ತಾ ಇದ್ದಾರೆ. ಕ್ರಿಪ್ಟೋ ಕರೆನ್ಸಿ ಬರೋದು ನಮ್ಮಲ್ಲಿ 90% ಜನರಿಗೆ ಹತ್ತಾರೆ. ದುಡ್ಡಿಲ್ಲ, ಕ್ರಿಪ್ಟೋ ಕರೆನ್ಸಿ ಒಂದು 10% ಜನರಿಗೆ ಆಗಿ ಬರೋದು. ಅದು ತರಾವರಿದ್ದಾರೆ ಮೋದಿಯವರು. ಅಗ್ರಿಕಲ್ಚರ್ ಕೊಡವರಿದ್ದಾರೆ. ಯಾಕಂದ್ರೆ GDP ಮತ್ತು ಸಾಲ ಎರಡು ಈಕ್ವಲ್ ಆಗಿರ್ತದೆ. IMF ಪ್ರಕಾರ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ನಮ್ಮ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಸಾಲ ಹೆಚ್ಚಾಗಿದೆ ನಮ್ಮಲ್ಲಿ. ನಮ್ಗೆ ಸಾಲ ಕೊಡೋದು ಹಿಂದೆ ಮಾಡ್ಲಿಕ್ಕೆ ಜಗತ್ತಿನಾಗ. ಯಾಕಂದ್ರೆ ಉದ್ಯೋಗ ಇಲ್ಲ. ಹೀಗಾಗಿ ಇಂಥ ವಿಷಯದ ಬಗ್ಗೆ ಚರ್ಚೆ ಇಲ್ಲ. ಮಧುಬಾಲ ರಾಜಣ್ಣವ್ರಿಗೆ ಅನ್ಯಾಯ ಆಗ್ಯದ. ಅವ್ರ ಮಗ ಹೇಳ್ತಾ ಇದ್ದಾರೆ, ಅವ್ರು ನೇರವಾಗಿ ಕೋರ್ಟ್ಗೆ ಹೋಗಲಿ ಅಥವಾ ಹೈಕಮಾಂಡ್ಗಿಂತ ಹೇಳಿದಿರಿ ಅಟ್ಯಾಕ್ ಮಾಡಿರಿ DKಶಿ ಅವ್ರ ಮೇಲೆ. ನಿಮ್ಗೆ ವಿಶ್ವಾಸ ಅದಲ್ಲ, ಅದು ಪ್ರೂವ್ ಮಾಡ್ತೀನಿ ಅಂತೇಳಿ ಮಾಡಿರಿ. ಯಾರು ಬೇಡ ಅಂದ್ರೆ ನಿಮ್ಮ ಕೈಯಾರು ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಮತ್ತೆ ಹೇಳಿದ್ದಾರೆ. ಕಾನೂನದಲ್ಲಿ ಕೇಳಿ ನೀವು ರಾಜಣ್ಣವರ. ಅನಗತ್ಯ ಎದ್ದ ತಕ್ಷಣ ಪತ್ರಿಕೆ ಹೇಗೆ ಕೊಡೋದು, ಅದು ಬಂತು ಹೋದು. ನೀವೆಲ್ಲ ಜನ ನಿಮ್ಗೆ ನೋಡಿ ಬೇಸತ್ತಾರೆ. ಇವತ್ತು ಜನರಿಗೆ ಬೇಸರ ಆಗ್ಯದ. ಯಾಕಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂಗೆ ಆಗಿದೆ ಪರಿಸ್ಥಿತಿ ಪಾಪ ಅವ್ರದ್ದು. ಯಾಕೆಂದರೆ ಬಹುಸಂಖ್ಯಾತರೆಲ್ಲ 500,000ಕ್ಕೆ ಓಟ್ ಹಾಕ್ತಾಯಿದ್ದಾರೆ, ಗ್ಯಾರಂಟಿ ಬೆಚ್ಚ ಓಟ್ ಹಾಕ್ತಾಯಿದ್ದಾರೆ. ಪಾಪ ಅವ್ರಿಗೆ ಉದ್ಯೋಗ ಇಲ್ಲ. ಈಗ ಅವ್ರ ಕೈ ಕಟ್ಟಾಗಿಬಿಡೋದು. ಈ ವ್ಯವಸ್ಥೆ ಏನಾಗ್ಯದಲ್ಲ ಜಟಿಲಗೊಂಡು ಬಿಟ್ಟದೆ. ಇವತ್ತು ಆರ್ಥಿಕವಾಗಿ ಪೂರ್ತಿಯಾಗಿ ವೀಕ್ ಆಗಿಬಿಟ್ಟಿವಿ. ಇವತ್ತು ಏನೇನೋ ಮನಸ್ಥಿತಿ ನಾವು ಬಂದಿದ್ಬಿಟ್ಟಿವಿ. ಹೀಗಾಗಿ ಇವತ್ತು ಜನರು ಪಾಪ ಮರಗ್ತಾ ಇದ್ದಾರೆ. ಮರ ಯಾಕೆ ಇದನ್ನು ಇವತ್ತಿನ ನಮ್ಮ ನಾಯಕರೆಲ್ಲ ತಿಳ್ಕೊಬೇಕಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ತಿಳ್ಕೊಬೇಕಾಗಿದೆ ಈ ಮಾತನ್ನು. ಅದೇ DKಶಿ ಅವ್ರು ತಿಳ್ಕೊಬೇಕು, ರಾಜನವ್ರು ತಿಳ್ಕೊಬೇಕು, ಯಾರಾದರೂ ಅಷ್ಟೇ. ಯಾಕಂತಂದ್ರೆ ಇಂಥ ಸಣ್ಣ ಸಿಲ್ಲಿ ವಿಷಯಗಳನ್ನು ಗಂಭೀರ ವಿಷಯವನ್ನಾಗಿ ಮಾಡುತ್ತಿರುವಂಥ ನಮ್ಮ ಪತ್ರಿಕೆಗಳು ತಿಳ್ಕೊಬೇಕು. ಇವತ್ತು ಆಯ್ತು ರೀ, ಅವರು ಏನೋ ಮಧು ಬಲೆ ಒಳಗೆ ಸಿಕ್ಕೊಂಡ್ರು, ಏನಾಗೋದಿಲ್ಲ, ಅವ್ರಿಗೆ ನುಕ್ಸಾನ ಆಗ್ತದೆ. ಇಲ್ಲ, ಯಾರು ಮಾಡೋಕ್ಕೆ ಬರೋ ಅವ್ರು ಸಿಗ್ತಾರೆ. ಇದನ್ನು ಜನರಿಗೆ ಕೊಡೋದಿನ ತೊಗೊಳೋದಿನ. ಆದ್ರೆ ಒಂದು ಮಾತ್ರ ಕರೆಕ್ಟ್, ಸುಳ್ಳೇನ. ಅಲ್ಲಿಂದೊಂದು ಹಿಂದಿನ ಎಪಿಸೋಡಲ್ಲಿ ನಾವು ಮಾಡಿದ್ವಿ ಆ ವಿಷಯವನ್ನು. ನೀವು ನೋಡ್ರಿ ಅದರಲ್ಲೇ. ಯಾಕಪ್ಪ ಅಂದ್ರೆ ನಮ್ಮ ಕಚ್ಚಿ ಗಟ್ಟಿದ್ರೆ ಯಾರು ನಾವೇ ಕಲಿಸ್ಬೇಕು ರೀ ಅನ್ನುವಂಥ ಮಾತು ಸರ್ವಜ್ಞರಿಗೆ ಹೇಳ್ತಾ ಇದ್ದಾರೆ. ಅಂದಾಗ ನಾವು ಆದರ್ಶವಾದಿಗಳು, ನಾವು ಪ್ರಾಮಾಣಿಕರು, ಜನಸೇವಕರು ಇದ್ದಾಗ ಯಾಕೆ ನಾವು ಓದಿಸ್ಬೇಕು, ದೇವ್ರ ಹೆಸರು ಅವಶ್ಯಕತೆ ಇಲ್ಲ ಅಂತ ಸರ್ವಜ್ಞಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಮಧು ಬಲೆ ಚರ್ಚೆ ಅನಗತ್ಯ. ಹೊಸ ರೀತಿ ನೋಡ್ರಿ, ಇವತ್ತು ಹೊಸದಾಗಿ ಚಿಂತನೆ ಮಾಡಲಿ ದಿಶೆಯಲ್ಲಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವಿದ್ದಂಥವ್ರು ಇಂಥ ಮಧುಬಲೆಗಳ ಬೆನ್ನತ್ತಿ ಅಥವಾ ಮಧು ಬಲೆ ಅಲ್ರಿ, ಮಧು ಕೆಡ್ಡ ಅಲ್ರಿ,